ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ತಪ್ಪಿಲ್ಲ ಅಂತ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಬಿದರಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಶಂಕರ್ ಬಿದರಿ ಅವರು ಪೊಲೀಸ್ ಇಲಾಖೆಯಿಂದ ಅನುಮತಿ ನಿರಾಕರಿಸಲಾಗಿದೆ. ಪೊಲೀಸರು ಬೇಡ ಅಂತ ಹೇಳಿದ್ರು, ಯಾಕೆ ಕಾರ್ಯಕ್ರಮವನ್ನ ಮಾಡಿದ್ರೋ ಗೊತ್ತಿಲ್ಲ. ಪೊಲೀಸರಿಗೆ ಸಿದ್ಧತೆ ಮಾಡಿಕೊಳ್ಳಲು 3 ರಿಂದ 4 ದಿನಗಳಾದರೂ ಬೇಕಾಗುತ್ತೆ. ಪೊಲೀಸರು ಇದ್ದಂಥ ಸಂದರ್ಭದಲ್ಲಿ ಶಾಂತಿ ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು RCB ಮ್ಯಾನೇಜ್ಮೆಂಟ್ ಸರಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕಾಗಿತ್ತು. ಉಚಿತವಾಗಿ ಪಾಸ್ ಅನ್ನ ವಿತರಿಸಿದ್ದಾರೆ, ಆದರೆ ಎಲ್ಲಾ ಗೇಟ್ಗಳನ್ನ ಓಪನ್ ಮಾಡಿಲ್ಲ ಅಂತ ಶಂಕರ್ ಬಿದರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಸಿನಲ್ಲಿ ಮಾಡುವಂದ್ರೆ ಹೆಂಗಾಗುತ್ತೆ? ಮತ್ತು ಎರಡನೇದಾಗಿ ನಿಮಗೆ ಬೆಂಗಳೂರಲ್ಲಿ ಗೊತ್ತಿದೆ, ಈ ಬೆಂಗಳೂರಲ್ಲಿ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂದರೆ ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ನಿಮಗೆ ಗೊತ್ತಿದೆ. ಅವರು ಪೊಲೀಸ್ ಆಫೀಸರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಸಾಮಾನ್ಯರು ಇರ್ಬೋದು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಟೈಮ್ ಬೇಕಾಗುತ್ತೆ. ಮತ್ತು ಅವರು ಮನುಷ್ಯರೇ. ಈ ಒಂದು ಕಾರಣದಿಂದ ನನಗನ್ಸಿದ ಮಟ್ಟಿಗೆ RCB ಅವರು ಅಷ್ಟು ತುರಾತುರಿಯಲ್ಲಿ ಯಾವುದೇ ಕಾಲಾವಕಾಶ ಕೊಡದೆ ಈ ಸಮಾರಂಭಗಳನ್ನು ಏರ್ಪಾಡು ಮಾಡಲಿಕ್ಕೆ ಮಾಡಿದ್ದು ತಪ್ಪು. ಎರಡನೇದಾಗಿ ಈ ಸ್ಟೇಡಿಯಂ ಹತ್ತಿರ ಮಾತ್ರ ಪ್ರಾಬ್ಲಮ್ ಆಗಿದೆ. ವಿಧಾನಸೌಧ ಹತ್ತಿರ ಸರ್ಕಾರ ಮತ್ತು ಪೊಲೀಸರಿಗೆ ಯಾವುದೇ ಕಲಂಕ ಇಲ್ಲ, ಶ್ರೇಯಸ್ಸೇ ಇದೆ, ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಈ ಸ್ಟೇಡಿಯಂ ಹತ್ತಿರ ಆಗಲಿಕ್ಕೆ ಕಾರಣಗಳು ಏನನ್ನೋದು ನಾನು ಹೇಳಿದ್ದೀನಿ. ಈಗ ಅಭಿಮಾನಿಗಳಲ್ಲಿ ತಾರತಮ್ಯ ಮಾಡಿದ್ದಾರೆ. ಒಂದು ಗೇಟಲ್ಲಿ ಬಿಟ್ಟಿದ್ದಾರೆ, ಮತ್ತೊಂದು ಗೇಟಲ್ಲಿ ಬಿಟ್ಟಿಲ್ಲ. ಒಂದು ಸಲ ಪಾಸ್ ಅಂದರು, ಒಂದು ಸಲ ಡೌನ್ಲೋಡ್ ಅಂದರು, ಒಂದು ಸಲ ಕೌಂಟ್ರಲ್ಲಿ ಕೊಡ್ತೀವಿ ಅಂದರು, ಏನೇನೋ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಇನ್ನೊಂದು ನೋಡಿ, ಜನ ಬಂದು ಒಳಗೆ ಸೆಟ್ಲ್ ಆಗಬೇಕಾದ್ರೆ ದೊಡ್ಡ ಸ್ಟೇಡಿಯಂನಲ್ಲಿ 1 ಗಂಟೆ 2 ಗಂಟೆ ಟೈಮ್ ಬೇಕಾಗುತ್ತೆ. ಅವರು 2:30-3 ಗಂಟೆಗೆ ಅವ್ರಿಗೆಲ್ಲ ಒಳಗೆ ಬಿಟ್ಟಿದ್ರು, ಏನೂ ಹಾಕಿದ್ದಿಲ್ಲ. ಎಲ್ಲ ಗೇಟ್ಗಳು ಓಪನ್ ಮಾಡಿದ್ರೂ ಏನೂ ಹಾಕಿದ್ದಿಲ್ಲ. ಗೇಟ್ಗಳಷ್ಟೇ ಯಾಕೆ, ಆ ಗ್ರೌಂಡು ಓಪನ್ ಮಾಡ್ಬೋದಾಗಿತ್ತು. ನೋಡ್ರಿ, ಅಭಿಮಾನಿಗಳು ಯಾರೂ ಕೆಟ್ಟವರಲ್ಲ. ಅವ್ರಿಗೇನು ಆಗಬೇಕಾಗಿತ್ತು, ಒಮ್ಮೆ ಅವ್ರ ಸಂತೋಷದಲ್ಲಿ ಭಾಗವಹಿಸಬೇಕಾಗಿತ್ತು, ಜೈ ಜೈ ಅನ್ಬೇಕಾಗಿತ್ತು. ಹೌದಾ? ಎರಡನೇದಾಗಿ ಸಾಧ್ಯ ಆದಷ್ಟು ಆಟಗಾರನ ಸಮೀಪದಿಂದ ನೋಡಬೇಕಾಗಿತ್ತು. ಇವೆರಡೇ ಉದ್ದೇಶ ತಾನೇ. ಯಾರೂ ಏನು ದುರುದ್ದೇಶದಿಂದ ಬಂದಿಲ್ಲ. ಅಭಿಮಾನಿಗಳು ಬಂದಿರತಕ್ಕಂಥವರು ಎಲ್ಲರೂ ಜನಸಾಮಾನ್ಯರು ಮತ್ತು ಹೆಚ್ಚಾಗಿ ಯುವಕರು ಯುವತಿಯರು.